ಎಗ್ ಗ್ರೀನ್ ಮಸಾಲೆ ಯಾವ ರೀತಿ ಮಾಡಿ ತೋರಿಸ್ತೇನೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಬೇಕು, ಸ್ವಲ್ಪ ಈರುಳ್ಳಿ ಹಾಕಬೇಕು, ಫ್ರೈ ಮಾಡಬೇಕು. ಆರೆಸಲು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಳ್ತೇನೆ, ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಶುಂಠಿ, ಅದನ್ನು ಸಹ ಫ್ರೈ ಮಾಡಬೇಕು. ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು, ಬಡೆ ಸೊಪ್ಪು ಸಹ ತೆಗೆದು ಫ್ರೈ ಮಾಡಬೇಕು. ಇದನ್ನು ಸಹ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಹಸಿಮೆಣಸಿನಕಾಯಿ 4, ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಎರಡು ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, ಫ್ರೈ ಮಾಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಸ್ವಲ್ಪ ಹುಳಿ ಹಾಕಬೇಕು, ಸ್ವಲ್ಪ ತೆಂಗಿನ ತುರಿ, ಅರಶಿನ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು. ಮಸಾಲೆ ಗ್ರೀನ್ ಇರಲಿಕ್ಕೆ, ಗ್ರೀನೇ ಇರುತ್ತೆ ಮಸಾಲೆ ಉಪ್ಪು ಹಾಕಿದರೆ. ನೀರು ಹಾಕಬೇಕು, ರುಬ್ಬಬೇಕು ನೀರು ಹಾಕಿ. ಗ್ರೈಂಡ್ ಮಾಡಿ ಆಯಿತು. ಕೊಕೊನಟ್ ಆಯಿಲ್ ಹಾಕಬೇಕು, ಒಂದು ಈರುಳ್ಳಿ ತಗೊಳ್ತೇನೆ, ಹಾಕಬೇಕು. ಫ್ರೈ ಮಾಡಬೇಕು ಸ್ವಲ್ಪ. ಒಂದು ಟೊಮೆಟೊ ತಗೊಂಡು ಹಾಕಬೇಕು. ಕರಿಬೇವು ಹಾಕಬೇಕು, ಫ್ರೈ ಮಾಡಬೇಕು. ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕಬೇಕು. ಅರಶಿನ ಹಾಕಬೇಕು, ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಮೊಟ್ಟೆ ಬೇಯಿಸಿಟ್ಟಿದ್ದೇನೆ, ಬೇಯಿಸಿಟ್ಟ ಮೊಟ್ಟೆ ಹಾಕಬೇಕು. ಎಗ್ ಮಸಾಲ, ಎಗ್ ಗ್ರೀನ್ ಮಸಾಲ ರೆಡಿ ಆಗ್ತಾ ಉಂಟು ನೋಡಿ, ಕುಡಿ ಬರ್ತಾ ಉಂಟು. ಎಗ್ ಗ್ರೀನ್ ಮಸಾಲೆ ರೆಡಿ ಆಯಿತು. ಪ್ರಮಿಶ್ ಶೆಟ್ಟಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ.